ಇದಕ್ಕಿಂತ ಮುಖ್ಯವಾಗಿ ಈಗ ಥರ್ಡ್ ಲ್ಯಾಂಗ್ವೇಜ್ ವಿಚಾರ. ಥರ್ಡ್ ಲ್ಯಾಂಗ್ವೇಜ್ ನಮ್ಮ ರಾಜ್ಯದಲ್ಲಿ 625ಕ್ಕೆ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ, ಕರೆಕ್ಟಾ? ಮಧ್ಯ ಏನಿತ್ತು 50ಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಬರೆಯೋರು. ಸೊ 575ಕ್ಕೆ ಮಧ್ಯ ಯಾವಾಗ ಅಂತ ನಾನು ಇಯರ್ ಎಲ್ಲ ನಾನು ಸ್ಪೆಸಿಫೈ ಮಾಡಿ, ಅದು ಕ್ರಮೇಣ ಏನಾಯಿತು 100 ಮಾರ್ಕ್ಸ್ಗೆ ರೈಸ್ ಮಾಡಿದ್ರು. ಸೊ ಅವಾಗ ಏನಾಯಿತು 625 ಆಯಿತು. ಸೊ ಇವಾಗಿಂದ ಏಕೆಂದರೆ ಈಗ ಕನ್ನಡ ಸಂಘಟನೆಗಳು ಮತ್ತು ಎಲ್ಲರೂ ಕೂಡ ನಮಗೆಲ್ಲ ಬಂದಿದ್ದು, ಇವತ್ತು ಕೂಡ ಬೆಳಗ್ಗೆನೂ ಕೂಡ ಬಂದಿದ್ರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಸೆಂಬ್ಲಿ ಆದಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ವಿ. ನಿನ್ನೆ ಅಸೆಂಬ್ಲಿ ಮುಗೀತು. ನಾನು ಇವತ್ತು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಯಾಕೆಂದರೆ ಇದಾದಮೇಲೆ ನಿಮ್ಮ ಹತ್ರನೂ ಬೇಕಾದಷ್ಟು ಕ್ವೆಶನ್ಸ್ ಇರುತ್ತೆ. ಐ ಮೈಟ್ ನಾಟ್ ಆನ್ಸರ್ ಎವ್ರಿಥಿಂಗ್, ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು 2 ಎಕ್ಸಾಮ್ 2 ಲ್ಯಾಂಗ್ವೇಜ್ ದ್ವಿಭಾಷಾ ಪದ್ಧತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಸ್ವಾಭಾವಿಕವಾಗಿ ವೇದಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದು. ನೀವೆಲ್ಲ ನಮಗೆ ಪ್ರಶ್ನೆಯನ್ನು ಹಾಕಿದ್ದೀರಿ. ಅದನ್ನು ಅವ್ರು ಹೇಳಿರೋದ್ರಿಂದ ಅದು ಇಟ್ಸ್ ಅ ಪಾಲಿಸಿ. ಈಗಿರೋದು ನಮ್ಮದು 3 ಲ್ಯಾಂಗ್ವೇಜ್ ಪಾಲಿಸಿ ಇರೋದ್ರಿಂದ ಅದನ್ನು ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗಬೇಕು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ. ಏನು ಅಂತ ಹೇಳಿದ್ರೆ, ಹಿಂದಿಯನ್ನು ನೀವು ಇಲ್ಲಾಂದ್ರೆ ಥರ್ಡ್ ಲ್ಯಾಂಗ್ವೇಜ್ನ, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜು, ಅದರ್ ಲ್ಯಾಂಗ್ವೇಜಸ್ಸು ಇದೆ. ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನು ನೀವು ಹೇರ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಅದು ಗೊತ್ತಿದೆ. NEP-ಯಲ್ಲೂ ಕೂಡ ಅವ್ರದ್ದು ಏನು ಪಾಲಿಸಿ ಬಂದಿದೆ, ಕಡ್ಡಾಯವಾಗಿ 3 ಎಕ್ಸಾಮ್ ಪಾಲಿಸಿ ಅಂದಾಗ ಆಟೋಮೆಟಿಕಲಿ ಫ್ಯೂಚರಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಸಿಟಿಂಗ್ ಹಿಯರ್ ಫಾರ್ ದ್ಯಾಟ್. ಸೊ ಇಂಥ ತೊಂದರೆಗಳಾಗಬಾರ್ದು. ಮತ್ತು CM ಅವರು ಈ ಥರ ಹೇಳಿಕೆಯನ್ನು ಕೂಡ ಮುಂಚೆ ಕೊಟ್ಟಿದ್ರು ಅವರು. ಆದರೆ ಅದನ್ನು ಹೊರತುಪಡಿಸಿ ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ. ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮನ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ರಲ್ಲ, that will be converted into grades and not reflecting on their results. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಯಾಕೆ ಅಂದರೆ ಈಗ ನಾನು ಏನಾದರೂ ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ಅಲೌಡ್ ಭಾಷೆ ಇದೆ, ನಾನು ಇದೇ ಭಾಷೆ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಮೋಸ್ಟ್ಲಿ 13-14 ಭಾಷೆ ಇದ್ದಾವೆ. ಹಿಂದಿ, ಕನ್ನಡ ನಮ್ಮ ಮದರ್ ಟಂಗ್ ಒಂದು ಬಿಟ್ಟರೆ, ನಮ್ಮ ಮಾತೃಭಾಷೆ ಬಿಟ್ಟರೆ ಹಿಂದಿ, ತಮಿಳು, ತೆಲುಗು, ಸಂಸ್ಕೃತ ಇದೆಯಾ? ಸಂಸ್ಕೃತ ಇದೆ, ಮರಾಠಿ ಇದೆ, ತುಳು ಇದೆ. ಈಗ ತುಳು ಅವ್ರದ್ದು ನೆಕ್ಸ್ಟ್ ನಮಗೆ ಬ್ಯಾರಿಸ್ ಅವರು ನಿನ್ನೆ ಒಂದು ಇದನ್ನು ಕೊಟ್ಟರು. ತುಳು ಎಲ್ಲ ಹೆಂಗೆ ತಗೊಂಡಿದ್ದೀರ ಥರ್ಡ್ ಲ್ಯಾಂಗ್ವೇಜಿಗೆ, ಅಟ್ಲೀಸ್ಟ್ ನಮಗೂ ಕೂಡ ಬ್ಯಾರಿಸ್ ಲ್ಯಾಂಗ್ವೇಜ್ನು ತಗೊಳ್ಳಿ ಅಂತ ಹೇಳಿ ಸುಮ್ಮನೆ ಅವರವರು, ಯಾಕೆಂದ್ರೆ ಬ್ಯಾರಿಸ್ ನಿಗಮನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸೊ ಇದೆಲ್ಲ ಮಾಡಿದಾಗ ಅವರೆಲ್ಲ ಕೊಟ್ಟಿದ್ದಾರೆ. ಅದನ್ನ ಬಿಟ್ಬಿಡಿ, ಮತ್ತೆ ಅದನ್ನು ತಂದು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಈ ಥರ್ಡ್ ಲ್ಯಾಂಗ್ವೇಜ್ ಏನಿದೆ ದಟ್ ವಿಲ್ ಬಿಕಮ್ ಅ ಗ್ರೇಡೆಡ್ ಒನ್ ವಿಚ್ ವಿಲ್ ನಾಟ್ ರಿಫ್ಲೆಕ್ಟ್ ಆನ್ ದ ರಿಸಲ್ಟ್. ಸೊ ಎಲ್ಲ ಮಕ್ಕಳು ಕೂಡ 525ಕ್ಕೆ ಅವರು ಪಾಸ್ ಫೇಲು ಅಂತ ಹೇಳಾಗುತ್ತೆ. ಬಟ್ ಗ್ರೇಡಿಂಗು ಅವರಿಗೆ ABCD ವರ್ಗೂ ಕೊಡ್ತಾರೆ, ಏನೋ ಗೊತ್ತಿಲ್ಲ, ಮೋಸ್ಟ್ಲಿ D ವರ್ಗೂ ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲ್ ಆರ್ಡರ್ನ ಐದರ್ ಇವತ್ತು ಸಾಯಂಕಾಲ ಇಲ್ಲ 31ನೇ ತಾರೀಕೊಳಗೆ, ಯಾಕೆಂದರೆ ನಾಳೆ ನಾಡ್ದು ಎಲ್ಲ ರಜಾ ಇರೋದ್ರಿಂದ ಅಫಿಷಿಯಲ್ ಆಗಿ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ದೇರ್ ಇಸ್ ನೋ ಪಾಸ್ ಆರ್ ಫೇಲ್ ಇನ್ ದಟ್. ಇಟ್ ಈಸ್ ಗ್ರೇಡೆಡ್. ಇಟ್ ವಿಲ್ ನಾಟ್ ರಿಫ್ಲೆಕ್ಟ್ ಆನ್ ಯುವರ್ passing marks at all. But examination will be conducted. You have to write that. Sir, examination will be conducted first. Examination will be conducted, but other grading 100 marks. ABCD ಅಷ್ಟೇ. ಇದನ್ನ ಫರ್ದರ್ ಏನ್ ಚೇಂಜ್ ಅನ್ನೋದನ್ನ ಅದಕ್ಕೆ ನೀವು ಕೇಳ್ಬೋದು. ಇದನ್ನ ಫರ್ದರ್ ಟೂ ಲ್ಯಾಂಗ್ವೇಜ್ ಪಾಲಿಸಿ ಮಾಡ್ತಾರೆ. ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಧಾನಸಭೆ ಮತ್ತೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿರೋದ್ರಿಂದ ಅದನ್ನ ನಾನು ಡಿಸ್ಕಷನ್ಸಿಗೆ ಬರಲ್ಲ. ನಮ್ಮ ಕನ್ನಡಿಗರ ಆ ಫ್ಲೈಟ್ ಏನಿದೆ ಇದನ್ನ ಒತ್ತಡ ನೀವು ಹಾಕ್ತಾ ಇದ್ದೀರಾ. ನಮ್ಮ ಕನ್ನಡ ಭಾಷೆ, ಕನ್ನಡ ಮಕ್ಕಳಿಗೂ ಕೂಡ ಸಬ್ಜೆಕ್ಟ್ ಕೂಡ ಓದೋದಕ್ಕೆ ಕಷ್ಟ ಮಾಡ್ತಾ ಇದ್ದೀರಾ. ಆ ಒತ್ತಡನ ಕಮ್ಮಿ ಮಾಡ್ತಕ್ಕಂಥದ್ದನ್ನು ನಾವು ಈ ಸಿಸ್ಟಮ್ ಮಾಡಿದ್ದೀವಿ. ಅವರು ಕೂಡ ಇವತ್ತು ಬೆಳಗ್ಗೆ ಬಂದಾಗ ತುಂಬ ಸಂತೋಷದಿಂದ ಈ 35ರಿಂದ 33 ಮಾಡಿರೋದಕ್ಕೆ ನಮ್ಮ ಕನ್ನಡಿಗರಿಗೂ ಕೂಡ ಜಾಬ್ ಏನು ಕೆಲಸ ಸಿಗ್ತಕ್ಕಂಥ ಅವಕಾಶಗಳಿಗೆ ನೀವು ಮಾಡಿಕೊಟ್ಟಿರಿ. ಅದು ಫಸ್ಟ್ ನಮಗೆ ಅರ್ಥ ಆಗಿರಲಿಲ್ಲ. ಅವ್ರು ಹೇಳಿದ್ರು, ಅವರು ನಮಗೆ ಗೊತ್ತಾಗಲಿಲ್ಲ ಫಸ್ಟು. ಈಗ ನಮಗೆ ಅರ್ಥ ಆಗುತ್ತೆ. ಯಾಕೆಂದರೆ 10ನೇ ಕ್ಲಾಸು ಕಂಪಲ್ಸರಿ ಈವನ್ ಟು ಬಿಕಮ್ ಎನಿಥಿಂಗ್. ನೀವೇನಾದರೂ ಒಂದು
ಫೆಸಿಲಿಟಿಗೆ ನೀವು ಒಂದು PF ಇಲ್ಲ ಮೆಡಿಕಲ್ ಇದಕ್ಕೆ ಎಲ್ಲದಕ್ಕೂ ಬರಬೇಕಂದ್ರೆ